ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಂದು ಇಂಗ್ಲಿಷ್ ಪಾಠವನ್ನು ಹಾಗೂ ಪದ್ಯವನ್ನು ಓದಿ ಅದರ ಅರ್ಥವನ್ನು ಹೇಳುತ್ತಾರೆ. ಓದಪ್ಪ ಟು ಡಿಯರ್ ಪಾಠ. ಸ್ಟಾರ್ಟ್ ಮಾಡಿ ಬೇಗ. ಬೇಗ ಓದ್ಬೇಕಲ್ಲಿ, ಟೈಮ್ ಆಗುತ್ತೆ. ಪದ್ಯ ಇದು ಪಾಠ ಓದಬೇಕಾದ್ರೆ ಬೇರೆ ನಿಂಗೆ ಯಾವುದು ಇಷ್ಟ ಬರ್ತದೆ ಅದು ಓದ್ಬಿಟ್ಟು ಅರ್ಥ ಹೇಳ್ತಾ ಹೋಗಪ್ಪ. ಓದೋಣ ಬೇಗ. ಓದಲೇ ಹುಡುಗ. ಮತ್ತೆ ನಾನು ವಿಡಿಯೋದಲ್ಲಿ ಬೈಯೋದೆಲ್ಲ ಬಂದ್ಬಿಡುತ್ತೆ, ಮತ್ತೆ ನಾನು ಬೈಬಾರ್ದು, ಅದಕ್ಕೋಸ್ಕರ ನಾನು ಸೈಲೆಂಟಾಗಿ ಮಾತಾಡ್ತಿದ್ದೀನಿ. ಬೇಗ ಎದ್ರು ನೀನು ಬರ. ಪಾಠನ ಪದ್ಯನ ಏನು ಓದ್ತೀರಾ ಅದು ಕರೆಕ್ಟಾಗಿ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ರಿ. Near the borders of France and Italy, on the shore of the Mediterranean Sea, lies in a tiny little kingdom called Monaco. Many a small country town can boast more inhabitants than this kingdom, for there are only about 7,000 of them all told, and if all the land in kingdom were divided, there would not be an acre for each inhabitant. But in this toy kingdom there is a real kinglet, and he has a place and fortress and ministers and a bishop and generals and an army. ಓಕೆ, ಸಾಕು. ಈಗ ಅಲ್ಲಿವರೆಗೆ ಓದಿದೆಲ್ಲ ನಿಧಾನವಾಗಿ ಅರ್ಥ ಹೇಳ್ತಾ ಹೋಗಾಗೆ ಏನು ತಿಳ್ಕೊಂಡಿದ್ದೀರಾ ಅಂತ ಹೇಳಿ. ಇಬ್ಬರಲ್ಲ ಯಾರು ಬೇಕಾದ್ರೂ ಸಹ ಅರ್ಥ ಹೇಳಿ, ತೊಂದರೆ ಇಲ್ಲ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬೇಗ ಬೇಗ ಸ್ಟಾರ್ಟ್ ಮಾಡಿ. ಇಲ್ಲಿದ್ದಾರೆ ಇನ್ನೂ ಭೂಪರು ಸುಮಾರು ಜನ ಇದ್ದಾರೆ, ಅವರು ಬರ್ತಾರೆ. ಸ್ವಲ್ಪ ನೀವು ಬೇಗ ಬೇಗ ಸ್ಟಾರ್ಟ್ ಮಾಡಿ. ಈಗ ಇಲ್ಲಿ ಇವನು ಓದಿದ್ನಲ್ಲ, ಅದಕ್ಕೆ ಅರ್ಥ ಯಾರು ಹೇಳ್ತೀರಿ? ಕೈ ತಿರೋಣಂತೆ ಸ್ವಲ್ಪ ಹಾಗೆ. ಬಾಯ್ಸ್ ಅಲ್ಲಿ ಮಾತ್ರ, ಗರ್ಲ್ಸ್ ಬೇಡ. ಬಾಯ್ಸ್ ಯಾರು ಅರ್ಥ ಹೇಳ್ತೀರಿ? ಪಾಠ ಆಗಿದೆ ಆಲ್ರೆಡಿ. ಸಿದ್ದೇಶೇ, ಅರ್ಥ ಹೇಳಿ ನೋಡಂತೆ. ಏನು ಅರ್ಥ ಮಾಡ್ಕೊಂಡಿದ್ದೀಯ ಅಂತ ಹೇಳಿ ಓದಿದ ಪ್ಯಾರಾಗ್ರಾಫ್ದು ಇದಾ. ದರ್ಶನ್ ನೋಡು, ಅವನು ಎಲ್ಲೆಲ್ಲಿ ತಪ್ಪು ಹೇಳ್ತಾನೆ ಸ್ವಲ್ಪ ಅಲ್ಲಿ ಗಮನ ಇಟ್ಟು ನೋಡು. ಹಾಂ ಹೇಳಪ್ಪ. ಪಾಠ ಮಾಡಿದ್ದೀನಲ್ಲೇ ಹುಡುಗ, ಪಾಠ ಆಗಿದೆ ಹೇಳಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆಲ್ಲ ಉತ್ತರ ಬರ್ಕೊಂಡಿದ್ದೀರಿ ನೀವು ಆಲ್ರೆಡಿ. ಲಾಂಗ್ ಆನ್ಸರ್ ಕ್ವಶನ್ಸ್ಗಳಿಗೆಲ್ಲ ಮಾರ್ಕ್ ಮಾಡಿಸ್ತೀನಿ. ಪ್ರಶ್ನೆಗೆ ಉತ್ತರ ಎಲ್ಲಿಂದ ಎಲ್ಲಿವರೆಗೆ ಬರೀಬೇಕು ಅಂತ ಹೇಳಿ ಅಲ್ಲ. ಹೌದಾ ಹೌದಾ ಇಲ್ಲ ಸಿದ್ದೇಶ? ಪಾಠ ಮಾಡಿದ್ದೀನಿಲ್ಲಪ್ಪ, ಪಾಠ ಮಾಡೀನಿ. ಹಾಂ, ಮತ್ತು ಪಾಠ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದೆ ನೀನು? ಪಾಠ ಕೇಳಿದಲೆ ದಶ ಇದ್ದಾಳ? ಹಾಂ, ಅರ್ಥ ಹೇಳಪ್ಪ ಅದು ಪಾಠದ್ದು. ಈಗ ಅವ್ನು ಒಂದು ಪ್ಯಾರಾಗ್ರಾಫ್ ಓದಿದ್ದಾನೆ, ಅರ್ಥ ಹೇಳ್ತಾ ಹೋಗಿ ಬೇಗ ಬೇಗ. ಹೇಳಲ್ಲ ಅರ್ಥ ಹುಡುಗ. ಏನು ಮೊದಲೇ ಸೆಂಟೆನ್ಸ್ ಏನಪ್ಪ ಇದೆ ಅಲ್ಲಿ? ಓದು ಮತ್ತಷ್ಟು ಓದು. ಮೊದಲೇ ಸೆಂಟೆನ್ಸ್ ಏನಿದೆ? ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಾಲಿ. ಬಾರ್ಡರ್ ಅಂದರೆ ಎಂಥದ್ದು?
ಗಡಿ ಭಾಗ. ಯಾವ ದೇಶದ ಗಡಿ ಭಾಗ ಅಂತ ಹೇಳ್ತಾರೆ ಇಲ್ಲಿ? ಫ್ರಾನ್ಸ್ ಮತ್ತೆ ಇಟಲಿ. ಹೇಳಲೆ. ಹಾ, ಮುಂದೆ. ಆನ್ ದ ಶೋರ್ ಆಫ್ ಮೆಡಿಟೇರಿಯನ್ ಸಿ, ಭೂಮಧ್ಯ ಸಮುದ್ರದ ಕರಾವಳಿ ಪ್ರದೇಶ, ಇನ್ನೆಲ್ಲ ಒಳಗೊಂಡಂತ ಒಂದು ಸಣ್ಣ ದೇಶ ಇತ್ತು. ಏನಾದ್ರ ಹೆಸರು? ದರ್ಶನ್ ಹೇಳ, ಎಂತದ ಹೆಸರು ಆ ದೇಶದ್ದು? ಈ ಕಡೆ ನೋಡ್ತಾ ಹೇಳ, ಯಾವ ದೇಶದ ಹೆಸರು ಎಂತದ್ದು? ನಗ್ಬೇಡ, ದೇಶದ ಹೆಸರು ಗೊತ್ತಿದೆ ಇಲ್ಲ? ಗೊತ್ತಿಲ್ಲ? ಅಲ್ಲೇದು ನೋಡು, ಪುಸ್ತಕದಲ್ಲಿ ನೋಡು, ದೇಶದ ಹೆಸರು. ಎಲ್ಲೂ ಪಾಸ್ ಮಾಡ್ತಾ ಇಲ್ಲ, ಹಿಂಗೆ ಎಲ್ಲ ನೀನು ನಗದು ಆ ಕಡೆ ನೋಡ್ದು ಎಲ್ಲ ಬರ್ತಾ ಇದೆ. ಬೇಗ ಬೇಗ ಹೇಳ್ತಾ ಹೋಗ್ರಿ. ಏನು ದೇಶದ ಹೆಸರು? ಮೊನ್ಯಾಕೋ ಅಲ್ವಾ? ಹೌದಲ್ಲೇ? ಬಾಯ್ ಬಿಟ್ಟು ಹೇಳ ಮತ್ತೆ. ಏನು ದೇಶದ ಹೆಸರು? ಸ್ಪಷ್ಟವಾಗಿ ಹೇಳು. ಆಮೇಲೆ ಮತ್ತೇನಿದೆ ಡೀಟೇಲ್ಸ್? ಬೇರೆ ಏನಿದೆ ಡೀಟೇಲ್ಸು? ಮತ್ತೇನು ಹೇಳಿದ್ದಾರೆ ಆ ದೇಶಕ್ಕೆ ಸಂಬಂಧಪಟ್ಟಂತೆ? ಲಾಸ್ಟ್ ಹುಡುಗ ಕಿಟಕಿ ಕಡೆ ಇದರಪ್ಪ, ಹೇಳು. ಒಂದು ಕಡೆ ಸಮುದ್ರ ತೀರ ಪ್ರದೇಶ ಭೂಮಧ್ಯದ್ದು, ಇನ್ನೆರಡು ಕಡೆ ಎರಡು ದೇಶದ ಗಡಿ ಭಾಗಗಳು. ಯಾವುದು? ಫ್ರಾನ್ಸ್ ಮತ್ತೆ ಇಟಲಿ. ಅದು ನಡುವೆ ಇದ್ದಂಥ ಸಣ್ಣ ದೇಶ ಮೊನಾಕೋ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದೆ ಮಾಹಿತಿ ಏನು ಕೊಟ್ಟಿದ್ದಾರೆ ಹೇಳ್ತಾ ಹೋಗು. ಹೇಳು, ಏನಿದೆ ಅಲ್ಲಿ ಲೈನ್ಸ್? ಏನಿದೆ ಲೈನ್ಸಲ್ಲಿ? ಜನಸಂಖ್ಯೆ ಬಗ್ಗೆ ಕೊಟ್ಟಿದಾರಲ್ವಾ? ಎಷ್ಟು ಜನ ಇದ್ರು ಅಲ್ಲಿ ಆ ದೇಶದಲ್ಲಿ? ಟೋಟಲ್ ಜನಸಂಖ್ಯೆ 7,000, 7,000 ಜನ ಅಲ್ಲಿ ವಾಸವಾಗಿದ್ರು ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಮುಂದೆ ಆ ದೇಶದ ವಿಸ್ತೀರ್ಣದ ಬಗ್ಗೆ ಏನು ಹೇಳ್ತಾರೆ? ಆ ದೇಶದ ವಿಸ್ತೀರ್ಣ ಎಷ್ಟಿತ್ತು? 7,000 ಚದರ ಎಕರೆಗಿಂತ ಕಡಿಮೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸರಿಸಮಾನವಾಗಿ ಆ ಭೂಭಾಗ ಹಂಚಿದ್ರೆ ಒಬ್ಬರಿಗೆ 1 ಎಕರೆ ಸಹ ಬರ್ತಾ ಇಲ್ಲ. ಒಬ್ಬರಿಗೆ 1 ಎಕರೆ ಜಾಗ ಬಂತು ಅಂದರೆ 7,000 ಎಕರೆ ಅಂತ ಹೇಳ್ಬೇಕು ನಾವು. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ 7,000 ಎಕರೆಗಿಂತ ಕಡಿಮೆ ಭೂಪ್ರದೇಶ ಹೊಂದಿತ್ತು. ನೆಕ್ಸ್ಟ್ ಮುಂದೆ ಮತ್ತೆ ಅಲ್ಲೇನಿತ್ತು ಅಂತ ಹೇಳ್ತಾರೆ? ಓದಲಿ ಏನಂತ ಬಿಡು ನೋಡು, ಈ ಕಡೆ ಪೇಜಲ್ಲಿ ಓದೋಣ ಬೇಗ. ಮತ್ತೇನಿತ್ತು ಅಲ್ಲಿ? ರಾಜ್ಯ ಅಂದ್ರೆ ಆಳ್ವಿಕೆ ಮಾಡ್ಲಿಕ್ಕೆ ಯಾರಿರ್ಬೇಕು? ಯಾರಿರ್ಬೇಕು? ರಾಜ. ರಾಜ ಇದ್ನ ಅಲ್ಲಿ? ರಾಜ ಇರ್ಲಿಲ್ವಾ? ರಾಜ ಎಲ್ಲಿ ವಾಸ ಮಾಡ್ತಾನೆ? ಗುಡಿಸಲಲ್ಲ? ಎಲ್ಲಿ ವಾಸ ಮಾಡ್ತಾನೆ ರಾಜ? ಅರಮನೆ. ಅರಮನೆ ಇತ್ತ ಅಲ್ಲಿ? ಈಗ ರಾಜನಿಗೆ ಆಳ್ವಿಕೆ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಯಾರು ಬೇಕು? ಮಂತ್ರಿಗಳು. ಮಂತ್ರಿಗಳಿದ್ರಾ? ಇದ್ರು. ಆಮೇಲೆ ನಂತರ ಅಲ್ಲಿ ಆ ಒಂದು ಜನ ಅಂತ ಯಾವ್ದಾದ್ರು ಒಂದು ಧರ್ಮಕ್ಕೆ ಸೇರಿರ್ಬೇಕಾ? ಯಾವ ಧರ್ಮಕ್ಕೆ ಸೇರಿದ ಜನರು ಇದ್ರಲ್ಲಿ? ಕ್ರಿಶ್ಚಿಯನ್ ಧರ್ಮಕ್ಕೆ. ಕ್ರಿಶ್ಚಿಯನ್ ಧರ್ಮದ ನಾವು ಧಾರ್ಮಿಕ ಗುರುಗೆ ಕರಿತೀವಿ ಬಿಷಪ್ ಅಂತ ಹೇಳಿ. ಬಿಷಪ್ ಇದ್ನ ಅಲ್ಲಿ? ಬಿಷಪ್ ಇದ್ದ. ಅದಂತರ ರಾಜ್ಯ ಅಂತಂದ್ರೆ ಅಕ್ಕಪಕ್ಕದ ರಾಜ್ಯಗಳಿಂದ ಯಾವಾಗ ಬೇಕೋ ಸಹ ಆಕ್ರಮಣ ಮಾಡ್ಬೋದು. ರಾಜ್ಯ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸೈನ್ಯ ಬೇಕು. ಸೈನ್ಯ ಇತ್ತ ಅಲ್ಲಿ? ಎಷ್ಟು ಜನ ಸೈನಿಕರಿದ್ರು? 60 ಜನ ಸೈನಿಕರು ಇದ್ರು. ಆಮೇಲೆ ನಂತರ ಈಗ ದೇಶ ನಡ್ಸ್ಕೊಂಡು ಹೋಗ್ಬೇಕಂತಂದ್ರೆ ದೇಶಕ್ಕೆ ಆದಾಯ ಬರಬೇಕು. ಆ ದೇಶಕ್ಕೆ ಆದಾಯ ಬರ್ತಿತ್ತ? ಏನೇನು ಮೂಲಗಳು ದೇಶದ ಆದಾಯ ಮೂಲ? ಟ್ಯಾಕ್ಸ್ ಆನ್ ಟೊಬ್ಯಾಕೋ, ವೈನ್ ಅಂಡ್ ಸ್ಪಿರಿಟ್ಸ್, ಪೋಲ್ ಟ್ಯಾಕ್ಸ್. 3 ಥರದ ಟ್ಯಾಕ್ಸ್ಗಳು. ಒಂದು ಟ್ಯಾಕ್ಸ್ ಆನ್ ಟೊಬ್ಯಾಕೋ, ತಂಬಾಕು ವಸ್ತುಗಳ ಮೇಲೆ ಟ್ಯಾಕ್ಸಸ್ಗಳು. ಅದಾನಂತರ ವೈನ್ ಅಂಡ್ ಸ್ಪಿರಿಟ್ಸ್, ಮದ್ಯ ಮತ್ತು ಸಾರಾಯಿ ಮೇಲೆ. ಅದಾನಂತರ ಕೊನೆಗೆ ಪೋಲ್ ಟ್ಯಾಕ್ಸ್, ತಲೆಗಂದಾಯ. ಆದರೆ ಆ ಒಂದು ಟ್ಯಾಕ್ಸಸ್ ಕಲೆಕ್ಟ್ ಮಾಡೋದು ಅಲ್ಲಿಗೆ ಸರಿಯಾಗ್ತಿತ್ತ? ಸಾಕಾಗ್ತಿತ್ತ ರಾಜನಿಗೆ? ಇಲ್ಲ. ಯಾತಕ್ಕೆ ಸರಿ ಆಗ್ತಿರ್ಲಿಲ್ಲ? ಆದಾಯ ಕಡಿಮೆ ಇತ್ತು. ಆ ಒಂದು ಕಾರಣಕ್ಕೋಸ್ಕರ
ಅವನಿಗೆ ತುಂಬ ಒಂದು ಆಡಂಬರದ ಜೀವನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ದೊಡ್ಡ ಅರಮನೆ ಇರಲಿಲ್ಲ, ಸಣ್ಣ ಅರಮನೆ, ಹೌದಾ. ತಲೆ ಮೇಲೆ ಹಾಕ್ಕೊಳ್ಳಿಕ್ಕೆ ಕಿರೀಟ ಇಲ್ಲ ಸರಿಯಾದ ರೀತಿದು, ಹಾಕ್ಕೊಳ್ಳಿಕ್ಕೆ ಒಳ್ಳೆ ಜರ್ತಾರಿ ಬಟ್ಟೆ, ರೇಷ್ಮೆ ಬಟ್ಟೆದು ಬಟ್ಟೆಗಳಿಲ್ಲ, ಈ ರೀತಿ ಎಲ್ಲ ಇತ್ತು ಅವನ ಸ್ಥಿತಿ. ಹೊರಟು ಮತ್ತೆ ಬೇರೆ ಒಂದು ಸೋರ್ಸಿಂದ, ಬೇರೆ ಮೂಲದಿಂದ ನಾನು ಆದಾಯ ಗಳಿಕೆ ಮಾಡಬೇಕಂತ ಬಿಟ್ಟು ಯೋಚನೆ ಮಾಡ್ತಾನೆ. ಮುಂದೆ ಯಾವ ಒಂದು ರೀತಿಯ ಟ್ಯಾಕ್ಸ್ ಹಾಕ್ಬೇಕಂತ ಯೋಚನೆ ಮಾಡ್ತಾನೆ. ಗೇಮಿಂಗ್ ಹೌಸಸ್ ಮೇಲೆ ಟ್ಯಾಕ್ಸ್ ಹಾಕ್ಬೇಕಂತ ಬಿಟ್ಟು ಯೋಚನೆ ಮಾಡ್ತಾನೆ. ಆ ಗೇಮಿಂಗ್ ಹೌಸಸ್ ಅಲ್ಲಿ ಆಡ್ತಿದ್ದಂಥ ಆಟ ಯಾವುದು? ರೂಲೆಟ್. ಓಕೆ, ಇಲ್ಲಿ ಹೇಳ್ತಿದ್ದಾರೆ ಈ ಒಂದು ಗೇಮಿಂಗ್ ಹೌಸಸ್ ಇಡೀ ಯುರೋಪ್ನಾದ್ಯಂತ ಎಲ್ಲ ನಿಷೇಧ ಮಾಡಲಾಗಿತ್ತು. ಎಲ್ಲೆಲ್ಲೂ ಸಹ ಈ ಅಂತ ಗೇಮಿಂಗ್ ಹೌಸಸ್ ಇರಲಿಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ರಷ್ಯಾ ದೇಶದ ಕೆಲವೊಂದು ಭಾಗಗಳಿತ್ತು, ಆದರೆ ಅದು ಸಹ ಕ್ಯಾನ್ಸಲ್ ಮಾಡೋದು ಅಂತ ಹೇಳ್ತಾರೆ. ಜರ್ಮನಿ ದೇಶದಲ್ಲೂ ಸಹ ಇತ್ತು, ಅದು ಸಹ ಎಲ್ಲ ತೆಗಿತಾರೆ ಅಂತ ಹೇಳ್ತಾ ಹೋಗ್ತಾರೆ. ಯಾತಕ್ಕೋಸ್ಕರ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ, ನಿಷೇಧ ಮಾಡ್ತಾರೆ ಗೇಮಿಂಗ್ ಹೌಸಸ್? ಹಾಂ, ಗೇಮಿಂಗ್ ಹೌಸಸ್ ಯುರೋಪ್ನಾದ್ಯಂತ ನಿಷೇಧ ಮಾಡಲಿಕ್ಕೆ ಕಾರಣ ಎಂಥದ್ದು? Why did the German sovereigns banned gaming houses? ಯಾಕೆ ಅಂತ ಹೇಳಿದ್ರೆ ಆ ಗೇಮಿಂಗ್ ಹೌಸಸ್ ಇಂದ ಜನರಿಗೆ ಒಳ್ಳೆಯದಕ್ಕಿಂತ ತೊಂದರೆನೇ ಜಾಸ್ತಿ ಆಗ್ತಾ ಇತ್ತು. ಆ ಆಟ ಆಡ್ಬೇಕಂತ ಹೇಳಿದ್ರೆ ಅವರು ಸಾಲ ಸೂಲ ಮಾಡಿಬಿಟ್ಟು ಆಟ ಆಡಬೇಕಾಗಿತ್ತು. ಆಟದಲ್ಲಿ ಸೋತಾಗ ಏನು ಮಾಡ್ತಾ ಇದ್ರು ಅಂತ ನಮಗೆ ಹೇಳ್ತಾರೆ. ಯಾವ ರೀತಿ ಸಾಯ್ತಾ ಇದ್ರು? ಒಂದು ಸಮುದ್ರದಲ್ಲಿ ಮುಳುಗಿ ಸಾಯ್ತಾ ಇದ್ರು, ಇಲ್ಲ ಬಂದೂಕಿಂದ ಗುಂಡು ಹಾಸ್ಕೊಂಡ್ಬಿಟ್ಟು ಸಾಯ್ತಾ ಇದ್ರು. ಅವಾಗ ಅವರ ಕುಟುಂಬದ ಪರಿಸ್ಥಿತಿ ಏನಾಗ್ತಾ ಇತ್ತು? ಬೀದಿ ಪಾಲಾಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಆ ಒಂದು ಕುಟುಂಬದ ಪರಿಸ್ಥಿತಿ ಆ ರೀತಿ ಆಗೋದು ಬೇಡ ಅಂತ ಹೇಳಿ ಜನರೆಲ್ಲ ಕ್ರಾಂತಿ ಎದ್ಬಿಟ್ಟು ಸ್ಟ್ರೈಕ್ ಮಾಡಿ ಯುರೋಪಿನಾದ್ಯಂತ ಗೇಮಿಂಗ್ ಹೌಸಸ್ ಬ್ಯಾನ್ ಮಾಡ್ತಾರೆ. ಆದರೆ ಮೊನಾಕೋ ದೇಶದಲ್ಲಿ ಮಾತ್ರ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಮಾತ್ರ ಗೇಮಿಂಗ್ ಹೌಸಸ್ ಇತ್ತು. ಯಾವುದೇ ಒಬ್ಬ ವ್ಯಕ್ತಿ ಯುರೋಪಿನಾದ್ಯಂತ ನಾನು ರೂಲೆಟ್ ಆಟ ಆಡಬೇಕು, ಗೇಮಿಂಗ್ ಹೌಸಸ್ ಹೋಗ್ಬೇಕು ಅಂತ ಎಲ್ಲಿ ಬರಬೇಕಾಗಿತ್ತು? ಅವನು ಎಲ್ಲಿ ಬರಬೇಕಾಯ್ತು? ಮೊನಾಕೋಗೆ ಬರಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮೊನಾಕೋದಲ್ಲಿ ಗೇಮಿಂಗ್ ಹೌಸಸ್ಗೆ ಜಾಸ್ತಿ ಡಿಮಾಂಡ್ ಇತ್ತು. ಎಲ್ಲ ಕಡೆ ಸಹ ಗೇಮಿಂಗ್ ಹೌಸಸ್ಗಳು ತಲೆ ಎತ್ತುತ್ತವೆ. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಲೆಕ್ಟ್ ಆಗಲಿಕ್ಕೆ ಪ್ರಾರಂಭವಾಯಿತು. ಅದರಲ್ಲಿ ಬಹುತೇಕ ಟ್ಯಾಕ್ಸನ್ನು ರಾಜನಿಗೆ ಕೊಡ್ತಾ ಇದ್ರು, ಉಳಿದಂಥ ಸ್ವಲ್ಪ ಭಾಗವನ್ನು ಅವನು ಗೇಮಿಂಗ್ ಹೌಸಸ್ ಕೀಪರ್ ಅವನು ಇಟ್ಕೊಳ್ತಾ ಇದ್ದ ಅಂತ ನಮಗೆ ಹೇಳ್ತಿದ್ದಾರೆ. ಯಾವಾಗ ಹೀಗೆ ಗೇಮಿಂಗ್ ಹೌಸಸ್ನಿಂದ ಆದಾಯ ಜಾಸ್ತಿ ಬರ್ತಾ ಇದೆ, ರಾಜ ಏನು ಮಾಡ್ತಾ ಅಂತ ಹೇಳ್ತಾ ಹೋಗಿದ್ದಾರೆ. ಬಂದಂಥ ಆದಾಯದಿಂದ ಏನು ಮಾಡ್ದ ರಾಜ? ಮೊದಲಿಗೆ ಕಿರೀಟಧಾರಣ ಮಹೋತ್ಸವ ಮಾಡ್ಕೊಳ್ತಾನೆ. ಕೊರೋನೇಷನ್ ಸೆರೆಮನಿ, ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆ ಕಟ್ಸ್ಕೊಳ್ತಾನೆ. ಅದಾದ ನಂತರ ಒಂದು ದೊಡ್ಡದಾಗಿರ್ತಕ್ಕಂತಹ ಕಿರೀಟ, ವಜ್ರಖಚಿತ ಕಿರೀಟ ಮಾಡಿಸ್ಕೊಳ್ತಾನೆ. ಕಿರೀಟಧಾರಣೆ ಮಹೋತ್ಸವ ಮಾಡ್ಕೊಳ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಕ್ಕಪಕ್ಕದ ರಾಜ್ಯದ ಗಣ್ಯರಿಗೆಲ್ಲ ಕರೆದ್ಬಿಟ್ಟು ಆಹ್ವಾನ ಮಾಡಿರ್ತಾನೆ ಆ ಒಂದು ಕಾರ್ಯಕ್ರಮಕ್ಕೆ, ಹೌದಾ. ಮತ್ತು ತನ್ನ ದೇಶದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನೆಲ್ಲ ಮತ್ತೆ ಪುನಃ ಸ್ವಲ್ಪ ಮಟ್ಟಿಗೆ ರಿಫೈನ್ ಮಾಡ್ತಾನೆ, ಸುಧಾರಿಸ್ತಾನೆ. ಓಕೆ, ತಾನು ಶಿಕ್ಷೆ ಕೊಡ್ತಕ್ಕಂಥ ಒಂದು ಅಧಿಕಾರ ಪಡಿತಾನೆ. ಯಾರಿಗೆ ಮಾಫಿ ಮಾಡಬೇಕು, ಯಾರಿಗೆ ಕ್ಷಮೆ ಕೊಡಬೇಕು ಕ್ಷಮೆ ಕೊಡ್ತಾನೆ. ಅವನದೇ ಆಗಿರ್ತಕ್ಕಂಥ ಒಂದು ಹೊಸ ಮಂತ್ರಿಮಂಡಲ ರಚನೆ ಆಗುತ್ತದೆ. ಹೀಗೆಲ್ಲ ಆ ಒಂದು ಮೊನಾಕೋ ದೇಶ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಲಿ ಸಾಧ್ಯವಾಗುತ್ತದೆ ಆ ಗೇಮಿಂಗ್ ಹೌಸಸ್ಸಿಂದ ಅಂತ ಹೇಳ್ತಿದ್ದಾರೆ. ಅಲ್ಲೊಂದು ಗಾದೆ ಮಾತು ಹೇಳಿದ್ದಾರೆ. ಏನು ಗಾದೆ ಮಾತದು? ಈಗ ಅವನಿಗೆ ಹಣ ಸಿಕ್ಕಾಪಟ್ಟೆ ಬರ್ತಿದೆಯಲ್ಲ ಆ ಗೇಮಿಂಗ್ ಹೌಸಸ್ಸಿಂದ ಅಂತ ಆ ಒಂದು ಸಂದರ್ಭದಲ್ಲಿ ಅವನೊಂದು ಗಾದೆ ಮಾತು ಕೊಟ್ಟಿದ್ದಾರೆ. ನೋಡ್ರಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಏನಿದು? ಜನ ಹೇಳು. You cannot hear. Stand, please. You cannot. Hear. Stand. ಅಲ್ಲಿ ಕೊಟ್ಟರೆ ಗಾದೆ ಮಾತು ಏನು ನೋಡಿ, ಸ್ವಲ್ಪ ಹಾಗೆ ಓದ್ಲಿಕ್ಕೆ ಪ್ರಯತ್ನ ಮಾಡಿ ನೋಡ್ತಾ ಆ ಗಾದೆ ಮಾತು. ಹಾಂ ಹೇಳಮ್ಮ, ಗಾದೆ ಮಾತು ಎಂಥದ್ದು? ಹಾಂ, You can't earn stone palaces by honest labor. ಎಸ್, ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಅಂತ ಬಿಟ್ಟು ಅಲ್ಲಿ ಒಂದು ಗಾದೆ ಮಾತು ಕೊಟ್ಟಿದ್ದಾರೆ. ಏನು ಹಾಗಾದ್ರೆ? ಏನದರ ಅರ್ಥ?
ನಾವು ಪ್ರಾಮಾಣಿಕವಾಗಿ ದುಡಿಮೆ ಮಾಡಲಿಕ್ಕೆ ಹೋದರೆ ಉತ್ತಮವಾದ ಜೀವನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅದರ ಅರ್ಥ. ಹೌದಾ? ಈಗ ಇಲ್ಲೂ ಸಹ ರಾಜ ಮೊದಲು ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ? ಏನದು ಗಾದೆ ಮಾತಿನ ಅರ್ಥ ಅಂತ ಹೇಳಿದ್ರಿ? ಪ್ರಾಮಾಣಿಕವಾಗಿ ನಾವು ದುಡಿಲಿಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಾವು ಒಂದು ಆಡಂಬರದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಒಂದು ಅಪ್ರಾಮಾಣಿಕವಾದ ರೀತಿಯಲ್ಲಿ ದುಡಿಮೆ ಮಾಡಲಿಕ್ಕೆ ಶುರು ಮಾಡ್ಕೊಳ್ತೀವಿ, ಕೆಟ್ಟ ದಾರಿನಲ್ಲಿ ದುಡಿಮೆ ಮಾಡಲಿಕ್ಕೆ ಶುರು ಮಾಡ್ತೀವಿ, ಅವಾಗ ಮಾತ್ರ ನಾವು ತುಂಬ ಒಂದು ವೈಭೋಗದ ಜೀವನ ಮಾಡಬಹುದಾಗಿದೆ ಅಂತ ಬಿಟ್ಟು ಅದರ ಅರ್ಥ. ಇಲ್ಲೂ ಸಹ ರಾಜ ಪ್ರಾರಂಭದಲ್ಲಿ ಕೇವಲ ಪೋಲ್ ಟ್ಯಾಕ್ಸ್, ಆಮೇಲೆ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ವೈನ್ ಆ್ಯಂಡ್ ಸ್ಪಿರಿಟ್ಸ್ ಬಗ್ಗೆ ಮಾತ್ರ ಅವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ. ಆ ಒಂದು ಟ್ಯಾಕ್ಸ್ ಹಣದಿಂದ ಉತ್ತಮ ಜೀವನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಏನು ಮಾಡ್ತಾನೆ ಈಗ? ಗೇಮಿಂಗ್ ಹೌಸ್ ಸ್ಟಾರ್ಟ್ ಮಾಡ್ತಾನೆ. ಅದರ ಹಣದಿಂದ ಈಗ ವೈಭೋಗದ ಜೀವನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಅಲ್ಲಿ ಆ ಗಾದೆ ಮಾತು ಕೊಟ್ಟಿರತಕ್ಕಂಥದ್ದು. ಆಮೇಲೆ ಏನು ಬರ್ತದೆ ಆ ಒಂದು ಕಥೆಯಲ್ಲಿ? ನೆಕ್ಸ್ಟ್ ಹಂತ, ಮುಂದಿನ ಹಂತ ಏನು ಬರ್ತದೆ? ಆ ಒಂದು ರಾಜ್ಯದಲ್ಲಿ ಆಗತಕ್ಕಂಥ ಒಂದು ಆಕಸ್ಮಿಕ ದುರ್ಘಟನೆ ಏನು? ಎ ಮರ್ಡರ್. ಹೌದಾ? ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಟ್ ಕಿಂಗ್ಡಮ್. ರಾಜ್ಯದಲ್ಲಿ ಒಂದು ಕೊಲೆ ಆಗುತ್ತೆ ಅಂತ ನಮ್ಗೆ ಹೇಳ್ತಿದ್ದಾರೆ. ಹೌದಾ? ಆಮೇಲೆ ಏನಾಯ್ತು ನೆಕ್ಸ್ಟ್? ಕೊಲೆ ಆದ ನಂತರ ಕೊಲೆಗಾರನಿಗೆ ಹಿಡಿದು ತರಲಾಯಿತು. ನಂತರ ಅಲ್ಲಿನ ಲಾಯರ್ಗಳು, ಜಡ್ಜಸ್ಗಳು, ನ್ಯಾಯಾಧೀಶಗಳು ಎಲ್ಲ ಚರ್ಚೆ ಮಾಡ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈ ಒಬ್ಬ ವ್ಯಕ್ತಿ ಕೊಲೆ ಮಾಡ್ದಾನೆ, ಈ ಕೊಲೆ ಗಡಕನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಹೌದಾ? ಏನು ಶಿಕ್ಷೆ ಕೊಡಬೇಕಂತ ತೀರ್ಮಾನ ಮಾಡ್ತಾರೆ? ಶಿರಚ್ಛೇದನ, ಎಕ್ಸಿಕ್ಯೂಷನ್ ಅಂತೇಳಿ ಹೇಳ್ತಾ ಹೋಗ್ತಾರೆ. ಶಿರಚ್ಛೇದನ. ಆ ಶಿರಚ್ಛೇದನ ಮಾಡಲಿಕ್ಕೆ ಯಾವ ಒಂದು ಯಂತ್ರ ಬೇಕಾಯಿತು ಅಂತ ನಮ್ಗೆ ಹೇಳ್ತಾರೆ? ಗಿಲೋಟಿನ್ ಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಗಿಲೋಟಿನ್ ಯಂತ್ರ ನಡೆಸಲಿಕ್ಕೆ ಒಬ್ಬ ಎಕ್ಸಿಕ್ಯೂಷನರ್ ಬೇಕಾಗಿತ್ತು ಅಂತ ನಮ್ಗೆ ಹೇಳ್ತಾರೆ. ಆದರೆ ಮೊನಾಕೋ ರಾಜ್ಯದಲ್ಲಿ ಎರಡೂ ಸಹ ಇರಲಿಲ್ಲ. ಓಕೆ, ನೆಕ್ಸ್ಟ್ ಲಿಂಗರಾಜ್ ಎದಳಪ್ಪ. ನೆಕ್ಸ್ಟ್ ಏನು ಮಾಡ್ತಾರೆ ಅವರು? ಯಾವಾಗ ಅವ್ರ ರಾಜ್ಯದಲ್ಲಿ ಅಲ್ಲಿ ಗಿಲೋಟಿನ್ ಇಲ್ಲ, ನಂತರ ಆ ಒಂದು ಎಕ್ಸಿಕ್ಯೂಷನರ್ ಸಹ ಇಲ್ಲ, ಏನು ಮಾಡಬಹುದಾಗಿದೆ ಅಂತ ಅವರು ಯೋಚನೆ ಮಾಡ್ತಾರೆ. ಮಂತ್ರಿಗಳ ಸಭೆ ಸೇರ್ತಾರೆ. ಹೌದಾ? ಮಂತ್ರಿ ಸಭೆ ಸೇರ್ತಾರೆ ಇಲ್ಲ? ಸಭೆ ಸೇರಿದ ನಂತರ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅವರು? ಒಂದು ನಿಮಿಷ, ಅವ್ರು ಏನು ಹೇಳ್ತಾರೆ ನೋಡೋಣ. ಹೇಳಪ್ಪ, ಏನು ತೀರ್ಮಾನ ತೆಗೆದುಕೊಳ್ತಾರೆ ಅವರು? ಬೇಗ ಮಾತಾಡಬೇಕು. ಈಗ ಇಲ್ಲಿ ನಿಮ್ಮ CR ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಮನು ಯಾದವ್, ಹೇಳು, ಏನು ಮಾಡ್ತಾರೆ ಅವ್ರು? ನೆಕ್ಸ್ಟ್ ಪ್ಲಾನ್ ಬೇರೆ. ಸ್ಪಷ್ಟವಾಗಿ ಮಾತಾಡ್ಬೇಕು, ಕೇಳಂಗೆ. ನನಗೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಸಹ ಕೇಳಂಗೆ. ಇಲ್ಲಿ ಅಲ್ಲಿ ತಂದು ಕೂತ್ಕೊಂಡಿದ್ದಾರೆ, ಈ ಕಡೆವರೆಗೆ ಕೂತಿದ್ದಾರೆ, ಎಲ್ಲರೂ ಸಹ ಕೇಳಬೇಕು. ನೋಡು, ಅಲ್ಲಿ ಲಾಸ್ಟಲ್ಲಿ ಕೂತಿರೋ ನೋಡ್ತಾರೆ. ಲಿಂಗರಾಜ ಏನು ಹೇಳ್ತಾನೆ ಅಂತ ಬಿಟ್ಟು ತುಂಬ ತವಕದಿಂದ ಕಾಯ್ತಾರೆ. ಹೇಳಪ್ಪ ನೋಡಂತೆ. ಹೇಳ ಮನು ಅದು ನೋಡಂತೆ. ಏನು ಮಾಡ್ತಾರೆ ನೆಕ್ಸ್ಟ್ ಅವರು? ಅವ್ರ ದೇಶದಲ್ಲಿ ಈಗ ಸದ್ಯಕ್ಕೆ ಆ ಗಿಲೋಟಿನ್ ಯಂತ್ರ ಇಲ್ಲ, ಎಕ್ಸಿಕ್ಯೂಷನ್ ಸಹ ಇಲ್ಲ. ಬೇರೆ ತಡ್ರಿ, ಇವ್ರು ಹೇಳಿ. ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಬೇಕು. ಬೇರೆ ಏನು ಹೇಳ್ಬೇಕಂತ ಇದೆ ಹೇಳ್ತಾ ಹೋಗು, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಳಿ ನೋಡಂತೆ. ಸ್ವಲ್ಪ ಹಾಗೆ ಕತ್ತೆತ್ರಿ ನೋಡಂತೆ, ಮುಖಗಳು ನೋಡಂತೆ ಯಾರ್ಯಾರು ಅಂತ ಬಿಟ್ಟು. ಈ ಕಡೆ ದೃಶ್ಯ ಇದ್ದಾಳೆ ನೋಡಂತೆ. ಏನು ಮಾಡ್ತಾರಪ್ಪ ಅವ್ರು ನೆಕ್ಸ್ಟ್? ಈಗ ಅವ್ರ ದೇಶದಲ್ಲಂತೂ ಗಿಲೋಟಿನ್ ಇಲ್ಲ, ಎಕ್ಸಿಕ್ಯೂಷನ್ ಇಲ್ಲ, ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತಾರೆ ಅವರು? ಈಗ ಸ್ವಲ್ಪ ಮುಖ ತೋರ್ಸ್ ನೋಡಂತೆ. ಏನು ಮಾಡ್ತಾರೆ? ಬೇರೆ ಮಾತಾಡಬೇಡ್ರಿ, ನಾನು ಮಾತಾಡೋ ಅಂದ್ರೆ ಮಾತ್ರ ಮಾತಾಡ್ಬೇಕಷ್ಟೇ. ಬಾಯ್ಸ್ ಮತ್ತೆ ಈ ಕಡೆ ಇದ್ದಾಳ, ಇವನೇ ಮಧ್ಯದನು. ಎಂತ ಹೆಸರು?
ಏನ ಗಣೇಶ್. ಹಾಂ ಗಣೇಶ್ ಹೇಳಪ್ಪ. ಏನು ಮಾಡ್ತಾರೆ ಅವರು? 4 ಮಾಸಿಗೆ ಕೇಳೋ ಪ್ರಶ್ನೆ ಇದೆಲ್ಲ. ಲಾಸ್ಟ್ ಇದಳಪ್ಪ. ನೀನು ಏನು ಹೆಸರು? ಹಾಂ ಮಂಜುನಾಥ ಹೇಳು. ಏನು ಮಾಡಲಿಕ್ಕೆ ತೀರ್ಮಾನ ಮಾಡ್ತಾರೆ ಅವರು ಚರ್ಚೆನಲ್ಲಿ? ಮಂತ್ರಿಗಳು ಸೇರಿಬಿಟ್ಟು ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ, ಏನು ಮಾಡ್ಬೋದು ಅಂತ ಬಿಟ್ಟು. ಮತ್ತೆ ಹೆಣ್ಮಕ್ಳಿಗೆ ಚಾನ್ಸ್ ಕೊಡ್ಬೇಕು ಹೇಳಲಿಕ್ಕೆ? ಎಸ್ ಸರ್ ಅಂತೆ. ನಾಚಿಕೆ ಎಲ್ಲ ನೋಡಿ ನಿಮಗೆ. ಬಾಯ್ಸ್ ಯಾರೊಬ್ರು ಹೇಳ್ರಲ್ಲೇ ಹುಡುಗ್ರ. ಓಕೆ, ಈ ಕಡೆ ಹೆಣ್ಮಕ್ಳಲ್ಲಿ ಹೇಳ್ತೇನಾ? ಹೆಣ್ಮಕ್ಳಲ್ಲಿ ಪಕ್ಕದ ದೇಶವಾದ ಫ್ರಾನ್ಸಿಗೆ Yes. ಲೆಟರ್ ಬರೆಸ್ತಾರೆ ಸರ್. ಲೆಟರ್ ಕೊಡ್ತಾರೆ ಎಲ್ಲಿಗೆ? ಕರ್ನಾಟಕ ರಾಜ್ಯಕ್ಕ? ಫ್ರಾನ್ಸ್ ದೇಶಕ್ಕೆ. ಓಕೆ, ರೈಟ್, ಗುಡ್. ಹಾಂ ಅವರು ಒಂದು ವಾರದ ಮೇಲೆ ರಿಪ್ಲೈ ಕೊಡ್ತಾರೆ ಸರ್. ಅವರು 16,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೆ ರಾಜ ಅಷ್ಟಕ್ಕೊಂದು ಆದಾಯ ಇಲ್ಲದೆ ಇರೋದಕ್ಕೆ ಅದನ್ನು ಬೇಡ ಅಂತ ನಿರಾಕರಿಸ್ತಾನೆ. ಓಕೆ, ಪಕ್ಕದ ರಾಜ್ಯವಾಗಿರ್ತಕ್ಕಂಥ ಫ್ರಾನ್ಸ್ ದೇಶದ ಸಹಾಯ ಪಡೆಯೋಣ ಅಂತ ಬಿಟ್ಟು ತೀರ್ಮಾನ ಮಾಡ್ತಾರೆ. ಅದರ ಪ್ರಕಾರ ಲೆಟರ್ ಬರೀತಾರೆ ಫ್ರಾನ್ಸ್ ದೇಶಕ್ಕೆ. 1 ವಾರ ನಂತರ ರಿಪ್ಲೈ ಬರ್ತದೆ. ಹೌದಾ? ಅವರು ಒಪ್ಕೊಂಡಿರ್ತಾರೆ, ಸರಿ ನಿಮಗೆ ನೀವು ಕೇಳಿದ ಹಾಗೆ ಗಿರೋಟಿನ್ ಕೊಡ್ತೀವಿ, ಒಬ್ಬ ಎಕ್ಸಿಕ್ಯೂಷನ್ ಕೊಡ್ತೀವಿ. ಅದಕ್ಕೆ ವೆಚ್ಚ ಎಷ್ಟಾಗ್ತದೆ? 16,000 ಫ್ರಾಂಕ್ಸ್ ಅಂತ ಹೇಳ್ತಾರೆ. ಆದರೆ ರಾಜ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಆದಾಯವಿಲ್ಲ, ಮತ್ತು ಜನರ ಮೇಲೆ ಟ್ಯಾಕ್ಸ್ ನಾನು ಹೇಳಿದ್ರೆ ಜನ ದಂಗೆ ಹೇಳ್ತಾರೆ, ಬೇಡ. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ ಅವರು? ಮತ್ತೊಂದು ನೆರೆದ ರಾಷ್ಟ್ರವಾಗಿರತಕ್ಕಂಥ ಇಟಲಿ ದೇಶಕ್ಕೆ ಅಲ್ಲಿ ಪತ್ರ ಬರೀತಾರೆ. ಅಲ್ಲಿನ ರಾಜನಿಗೆ ಒಂದು ಅಲ್ಲಿ ಹೆಸರು ಕೊಟ್ಟಾರೆ, ಏನಂತ ಬಿಟ್ಟು? ಬ್ರದರ್ ಮಾನಾರ್ಕ್ ಅಂತ ಬಿಟ್ಟು ಅಲ್ಲಿ ಹೇಳ್ತಾರೆ. ಇಟಲಿ ದೇಶದ ರಾಜನಿಗೆ ಬ್ರದರ್ ಮಾನಾರ್ಕ್ ಅಂತ ಬಿಟ್ಟು. ಈಗ ಅವರು ಸಹಾಯ ಮಾಡಲಿಕ್ಕೆ ಒಪ್ಕೊಳ್ತಾರೆ. ಅವ್ರ ಡಿಮಾಂಡ್ ಏನಿತ್ತು? 12,000 ಫ್ರಾಂಕ್ಸ್ ಕೊಟ್ಟರೆ ನಾವು ಎಕ್ಸಿಕ್ಯೂಷನರ್ ಮತ್ತೆ ಗಿರೋಟಿನ್ ಕಳಿಸ್ತೀವಿ. ಅದಕ್ಕೆ ಒಪ್ಕೊಳ್ತಾನ ಮೊನಾಕೋ ದೇಶದ ಪ್ರಿನ್ಸ್? ಇಲ್ಲ. ಯಾಕೆ? ಮತ್ತೆ ಪುನಃ ಅದೇ ಸೇಮ್, ಮತ್ತೆ ನಾನು ಜನರ ಮೇಲೆ ಟ್ಯಾಕ್ಸ್ ಹಾಕಬೇಕಾಗ್ತದೆ. ಟ್ಯಾಕ್ಸ್ ಹಾಕಿರೋ ಜನ ಮತ್ತೆ ಪುನಃ ದಂಗೆ ಹೇಳ್ತಾರೆ, ಬೇಡ. ನೆಕ್ಸ್ಟ್ ಮುಂದೆ ಮತ್ತೆ ಮಂತ್ರಿಗಳು ಸಭೆ ಸೇರ್ತಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ? ಸೈನಿಕರಿಂದ ಹತ್ಯೆ ಮಾಡಿಸ್ತಾರೆ. ಎಸ್, ಯಾವುದಾದ್ರೂ ಒಬ್ಬ ಸೈನಿಕನಿಂದ ಅವನಿಗೆ ಹತ್ಯೆ ಮಾಡಿಸಿದ್ರೆ ಹೇಗೆ? ತಕ್ಷಣ ಕಮಾಂಡ್ರಿಗೆ ಕರೆಸ್ತಾರೆ, ಸೇನಾಧಿಕಾರಿಗೆ. ನಂತರ ಹೇಳ್ತಾರೆ, ಹೀಗೆ ಸಮಸ್ಯೆ ಇದೆ, ಹಾಗೆ ನಿನ್ನ ಸೈನ್ಯದ 60 ಜನ ಸೈನಿಕರಲ್ಲಿ ಯಾರಾದರೂ ಒಬ್ಬ ಬಂದು ಈ ವ್ಯಕ್ತಿಗೆ ಶಿಕ್ಷೆ ಕೊಡಲಿ, ಅವನು ಕತ್ತು ಕಡಿಲಿ, ಶಿರಚ್ಛೇದನ ಮಾಡಲಿ ಅಂತ ಹೇಳ್ಬಿಟ್ಟು. ನಂತರ ಆ ಸೇನಾಧಿಕಾರಿ ಹೋಗ್ಬಿಟ್ಟು ಸೈನಿಕರಿಗೆ ಮಾತಾಡಿಸ್ತಾರೆ. ಸೈನಿಕರು ಒಪ್ಕೊಳ್ತಾರಾ? ಇಲ್ಲ. ಯಾತಕ್ಕೆ? ಯಾತಕ್ಕೆ ಒಪ್ಕೊಳ್ಳೋದಿಲ್ಲ ಸೈನಿಕರು? ಎಸ್, ಸೈನಿಕರು ಹೇಳ್ತಾರೆ, ನಮಗೆ ಯಾವುದೇ ರೀತಿಯೂ ಸಹ ಈ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡೋಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ತರಬೇತಿ ನಮಗೆ ಕೊಟ್ಟಿಲ್ಲ. ಏನು ಸಹ ನಾವು ಯುದ್ಧದಲ್ಲಿ ಮಾತ್ರ, ರಣರಂಗದಲ್ಲಿ ಮಾತ್ರ ನಮ್ಮ ವಿರುದ್ಧ ಬರತಕ್ಕಂಥ ಶತ್ರು ಸೈನಿಕರಿಗೆ ಹತ ಮಾಡ್ತೀವಿ, ಸಾಯಿಸ್ತೀವಿ. ಆದರೆ ಇವರಿಗೆ ನಾವು ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಆಮೇಲೆ ಏನು ಮಾಡ್ತಾರೆ? ಮತ್ತೆ ಪುನಃ ಮಂತ್ರಿಗಳೆಲ್ಲ ಸಭೆ ಸೇರ್ತಾರೆ. ಸಭೆ ಸೇರಿಬಿಟ್ಟು ಏನು ತೀರ್ಮಾನ ಮಾಡ್ತಾರೆ? ಇವನಿಗೆ ನಾವೀಗ ಸದ್ಯಕ್ಕೆ ಏನು ಶಿಕ್ಷೆ ಕೊಡಬೇಕಂತ ಇದ್ದೀವಿ, ಆ ತೀರ್ಪನ್ನು ಬದಲಾವಣೆ ಮಾಡಿಬಿಡೋಣಂತೆ. ಹೌದಾ? ಈ ಕೊಟ್ಟಿರ್ತಕ್ಕಂಥ ಶಿಕ್ಷೆ ತೀರ್ಪು ಎಂಥದ್ದು? ಅವ್ನು ಶಿರಚ್ಛೇದನ ಮಾಡಬೇಕಂತ ಹೇಳಿ. ಅರೆ, ಶಿರಚ್ಛೇದನ ಮಾಡೋದು ಬೇಡ, ಇವನಿಗೆ ಜೀವಾವಧಿ ಶಿಕ್ಷೆ ಕೊಡೋಣ. ಜೀವಾವಧಿ ಶಿಕ್ಷೆ ಕೊಡಬೇಕಂತಂದರೆ ಅವರು ಮತ್ತೆ ಏನು ಮಾಡಬೇಕಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಏನಿತ್ತು, ಓಕೆ, ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗಲೇ ಇಲ್ಲಿ ನಿಲ್ಲಿಸೋಣ ಈಗ.